Hello everyone, welcome to Sanmargha classes. Let us see question number 22 of chapter Reaching the Age of Adolescence. Name the hormones and sex glands that bring secondary sexual characteristics in the boys and the girls who have entered puberty. ಹಾಗಿದ್ರೆ ಬಾಯ್ಸ್ ಮತ್ತೆ ಗರ್ಲ್ಸ್ ಅಲ್ಲಿ ಪ್ಯುಬರ್ಟಿ ಟೈಮ್ ಅಲ್ಲಿ ಯಾವ ಸೆಕ್ಸ್ ಗ್ಲ್ಯಾಂಡ್ಸ್ ಯಾವ ಹಾರ್ಮೋನ್ ಅನ್ನ ರಿಲೀಸ್ ಮಾಡ್ತವೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಪ್ಯುಬರ್ಟಿ ಅಂದ್ರೆ ಪ್ಯುಬರ್ಟಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಫಿಸಿಕಲ್ ಅಂಡ್ ಬಯೋಲಜಿಕಲ್ ಪ್ರೊಸೆಸ್ ಆಫ್ ರೀಚಿಂಗ್ ಸೆಕ್ಷುವಲ್ ಮ್ಯಾಚುರಿಟಿ ಅಂತ ಹೇಳ್ತಾರೆ. ರಿಪ್ರೊಡಕ್ಷನ್ಗೆ ಕೆಪಾಸಿಟಿ ರಿಪ್ರೊಡಕ್ಷನ್ ಕೆಪಾಸಿಟಿ ರೀಚ್ ಆಗೋ ಏಜ್ ಏನಿದೆ ಅದನ್ನ ಪ್ಯುಬರ್ಟಿ ಅಂತ ಕರೆದಿರ್ತಾರೆ. ರೀಟೇಕಿಂಗ್ ಕ್ವಶನ್ ನಂಬರ್ 22. Hello everyone, welcome to Sanmargha classes. Let us see question number 22 of chapter Reaching the Age of Adolescence. Name the hormones and sex glands that bring secondary sexual characteristics in the boys and the girls who have entered puberty. Puberty time ಅಲ್ಲಿ ಗರ್ಲ್ಸ್ ಮತ್ತೆ ಬಾಯ್ಸ್ ಅಲ್ಲಿ ಯಾವ ಹಾರ್ಮೋನ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಗೆ ಹೆಲ್ಪ್ ಮಾಡುತ್ತೆ, ಹಾಗಾಗಿ ಮತ್ತೆ ಅದನ್ನ ಸಿಕ್ರಿಟ್ ಮಾಡೋ ಗ್ಲ್ಯಾಂಡ್ ಯಾವುದು ಅಂತ ಕೇಳ್ತಿದ್ದಾರೆ. ಓಕೆನಾ? ಈಗ ಬಾಯ್ಸ್ ಮತ್ತೆ ಗರ್ಲ್ಸ್ ಅಂತ ನೋಡಿದಾಗ ಪ್ಯುಬರ್ಟಿ, ಇಲ್ಲಿ ಪ್ಯುಬರ್ಟಿ ಅಂದ್ರೆ ಏನು? ಪ್ಯುಬರ್ಟಿ ಇಸ್ ನಥಿಂಗ್ ಬಟ್ ಇಟ್ ಈಸ್ ಫಿಸಿಕಲ್ ಅಂಡ್ ಬಯೋಲಾಜಿಕಲ್ ಪ್ರೊಸೆಸ್ ಆಫ್ ರೀಚಿಂಗ್ ಸೆಕ್ಷುವಲ್ ಮೆಚೂರಿಟಿ ಅಂತ ಹೇಳ್ತಾರೆ. ಸೆಕ್ಷುವಲ್ ಮೆಚೂರಿಟಿಯನ್ನ ರೀಚ್ ಆಗುವಂತ ಒಂದು ಫಿಸಿಕಲ್ ಮತ್ತೆ ಬಯೋಲಾಜಿಕಲ್ ಪ್ರೊಸೆಸ್. ಈಗ ಚೈಲ್ಡ್ಹುಡ್ ಇಂದ ಅಡಲ್ಟ್ಹುಡ್ ಗೆ ಹೋಗ್ತಾ ಇದೀವಿ. ಆ ಟೈಮಲ್ಲಿ ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಕೆಪಾಬಿಲಿಟಿ ಬರುತ್ತಲ್ಲ, ಅದನ್ನ ಪ್ಯುಬರ್ಟಿ, ಆ ಟೈಮನ್ನ ಪ್ಯುಬರ್ಟಿ ಅಂತ ಕರೆಯಲಾಗುತ್ತೆ. ಸೊ ಈ ಪ್ಯುಬರ್ಟಿಗೆ ಕಾರಣ ಆಗಿರೋ ಹಾರ್ಮೋನ್ಸ್ ಯಾವುದು? ಇನ್ ಬಾಯ್ಸ್, testosterone is the hormone responsible for secondary sexual characteristics in male or in boys. ಯಾವ ಗ್ಲ್ಯಾಂಡ್ ಇದನ್ನ ಸಿಕ್ರೇಟ್ ಮಾಡುತ್ತೆ? ಟೆಸ್ಟಿಕಲ್ಸ್. ಟೆಸ್ಟಿಕಲ್ ಇದನ್ನ ಸಿಕ್ರೇಟ್ ಮಾಡುತ್ತೆ. ಗರ್ಲ್ಸ್ ಅಲ್ಲಿ ಈಸ್ಟ್ರೋಜನ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ಓವರಿ. ಓವರಿಯಲ್ಲಿ ಈಸ್ಟ್ರೋಜನ್ ಪ್ರೊಡ್ಯೂಸ್ ಆಗಿರುತ್ತೆ. They are responsible for secondary sexual characteristics in girls. ಇಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ ಇನ್ ಬಾಯ್ಸ್ ಅಂದ್ರೆ ಯಾವ್ಯಾವ್ದು ಬರುತ್ತೆ? ಬೋತ್ ಬಾಯ್ಸ್ ಅಂಡ್ ಗರ್ಲ್ಸ್ ಅಲ್ಲಿ ಹೈಟ್ ಇನ್ಕ್ರೀಸ್ ಆಗೋದಿರ್ಬೋದು, ಸ್ವೆಟ್ಟಿಂಗ್ ಇರ್ಬೋದು, ಜೊತೆಗೆ ಬಾಯ್ಸ್ ಅಷ್ಟೇ ಕನ್ಸಿಡರ್ ಮಾಡಿದ್ರೆ ಫೇಶಿಯಲ್ ಹೇರ್ ಗ್ರೋತ್, ಮೊಸ್ಟಾಶ್ ಮತ್ತೆ ಬಿಯರ್ಡ್ ಬರೋದಿರ್ಬೋದು, ಅಥವಾ ವಾಯ್ಸ್ ಬಾಕ್ಸ್ ಕ್ರ್ಯಾಕಿಂಗ್, ಆಡಮ್ಸ್ ಆಪಲ್ ಅಂತ ಲಾಸ್ಟ್ ಕ್ವಶನ್ ಅಲ್ಲಿ ನೋಡಿದ್ರಿ ಅಲ್ವಾ? ಅದೇ ತರ ಗರ್ಲ್ಸ್ ಅಲ್ಲಿ ನೋಡಿದ್ರೆ ಹಿಪ್ ವೈಡ್ ಆಗೋದಿರ್ಬೋದು, ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆಗೋದಿರ್ಬೋದು, ದೆನ್ ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಇರ್ಬೋದು, ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್ ಅಂತ ಹೇಳಿರ್ತೀವಿ. ದೀಸ್ ಆರ್ ಸಮ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರೋ ಹಾರ್ಮೋನ್ ಅಂದ್ರೆ ಟೆಸ್ಟಾಸ್ಟಿರಾನ್ ಅಂಡ್ ಈಸ್ಟ್ರೋಜನ್ ಇನ್ ಮೇಲ್ ಅಂಡ್ ಫಿಮೇಲ್ ರೆಸ್ಪೆಕ್ಟಿವ್ಲಿ. ಮೇಲ್ ಮತ್ತೆ ಫಿಮೇಲ್ ಅಲ್ಲಿ ಟೆಸ್ಟಾಸ್ಟಿರಾನ್ ಮತ್ತೆ ಈಸ್ಟ್ರೋಜನ್ ಅಂತ ಹೇಳಿರ್ತೀವಿ. ಥ್ಯಾಂಕ್ ಯು.